ಹಾಯ್. ಇವತ್ತಿನ ದಿವಸ ನಾನು ನಿಮಗೆ ಗಣಪತಿ ಹೇಗೆ ಹುಟ್ಟಿದ, ಗಣಪತಿ ಜನ್ಮ ಹೇಗಾಯಿತು, ಈ ಕಥೆನ ಹೇಳೋಣ ಅಂತ ಆರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತಲ್ವಾ? ಗಣಪತಿ ಎಂದ ತಕ್ಷಣ ಮಕ್ಕಳಿಗೆ ವಿಶೇಷವಾದಂತಹ ದೇವರು. ಉಳಿದವರಂತೆ ತುಂಬ ಘನಗಂಭೀರದಿಂದ ತುಂಬ ಸೀರಿಯಸ್ ಆದಂಥ ದೇವರಲ್ಲ. ಉದ್ದವಾದ ಸೊಂಡ್ಲು, ಮುದ್ದಾದಂತಹ ಮುಖ, ಸಹಜವಾಗಿಯೇ ಆನೆ ಮುಖ ಅಂತ ಇದ್ದಾಗೇನೆ ಸಣ್ಣ ಕಣ್ಣುಗಳು, ಮೊರದಗಲದ ಕಿವಿಗಳು, ದಪ್ಪ ಹೊಟ್ಟೆ, ಪುಟ್ಟ ಪುಟ್ಟ ಕೈಕಾಲುಗಳು. ವಿಶಿಷ್ಟವಾಗಿ ಕಾಣೋ ಗಣಪತಿ ಸಹಜವಾಗಿಯೇ ಮಕ್ಕಳಿಗೆ ತುಂಬ ಪ್ರಿಯವಾದ ದೇವರು. ಬನ್ನಿ ಕೇಳೋಣ, ಹೇಗೆ ಈ ಗಜಾನನ ಹುಟ್ಟದ, ಈ ಗಣಪತಿ ಹುಟ್ಟದ ಅಂತ. ಒಂದು ದಿವಸ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಆ ದಿವಸ ಸ್ನಾನಕ್ಕೆ ಹೊರಟಿರ್ತಾಳೆ. ಸ್ನಾನಕ್ಕೆ ಹೊರಟ ಸಮಯದಲ್ಲಿ ಸಹಜವಾಗಿಯೇ ಯಾರಿಗೇ ಆಗಲಿ ಯಾರಾದರೂ ಹೊರಗಡೆಯಿಂದ ಬಂದರೆ ಮುಜುಗರ ಆಗತ್ತಲ್ವೇ. ಆದರೆ ಕೈಲಾಸ ಪರ್ವತದಲ್ಲಿ ಇರೋರೆಲ್ಲ ಈಶ್ವರನ ಗಣಗಳೇ. ಅವರಲ್ಲಿ ಯಾರೇ ಆದರೂ ಸಹ ತಾಯಿ ಅನ್ನೋ ಕಾರಣಕ್ಕೋಸ್ಕರ ಪಾರ್ವತಿಗೆ ಅಪಾರವಾದ ಗೌರವವನ್ನು ಕೊಡ್ತಾರೆ. ಪಾರ್ವತಿ ಹೇಳಿದ ಹಾಗೆ ಕೇಳ್ತಾರೆ. ಆದರೆ ಈಶ್ವರ ಏನಾದರೂ ಬಂದರೆ ಅವನನ್ನು ತಡೆಯೋ ಧೈರ್ಯ ಇರುತ್ತಾ, ತಡೆಯೋ ಶಕ್ತಿ ಇರುತ್ತಾ? ಆದ್ದರಿಂದ ಅವತ್ತಿನ ದಿವಸ ಪಾರ್ವತಿ ಒಂದು ಯೋಚನೆ ಮಾಡ್ತಾಳೆ. ನನ್ನ ಮಾತನ್ನೇ ಕೇಳೋ ಹಾಗಿರಬೇಕು. ಅಮ್ಮಂದರಿಗೆ ಅದೇ ಆಸೆ ಅಲ್ವಾ? ನನ್ನ ಮಾತನ್ನು ನನ್ನ ಮಗು ಕೇಳಬೇಕು, ನನ್ನ ಮಾತಿಗೆ ಗೌರವ ಕೊಡಬೇಕು, ನನ್ನ ಮಾತಿಗೆ ಬೆಲೆ ಕೊಡಬೇಕು ಅಂತ. ನೀನು ಅಷ್ಟೇ ಅಲ್ವಾ? ಅಮ್ಮ ಅಂದರೆ ತುಂಬ ಪ್ರೀತಿ ಅಲ್ವಾ? ಅಂತ ತುಂಬ ತನ್ನನ್ನು ಪ್ರೀತಿಸುವಂಥ ಮಗು ಬೇಕು ಅಂತ ಹೇಳಿ ಪಾರ್ವತಿ ಏನು ಮಾಡ್ತಾಳೆ, ಒಂದು ಸಣ್ಣ ಮಣ್ಣಿನ ಗೊಂಬೆನ ಮಾಡ್ತಾಳೆ. ಆ ಗೊಂಬೆನಲ್ಲಿ ತಾಯಿ ಅಲ್ವೇ, ದೇವತೆ ಅವಳು, ಅದಕ್ಕೆ ಜೀವ ತುಂಬ್ತಾಳೆ. ಆ ಜೀವ ತುಂಬಿ ಆ ಮಗುಗೆ ಹೇಳ್ತಾಳೆ, ನೀನಿಲ್ಲಿ ಬಾಗಿಲಲ್ಲಿ ನಿಂತು ಕಾಯ್ತಾ ಇರಬೇಕು, ಯಾರೇ ಬಂದರೂ ಸಹ ಒಳಗಡೆ ಬಿಡಕೂಡ್ದು, ನನ್ನ ಮಾತನ್ನು ನೀನು ನಡೆಸ್ತೀಯಾ ತಾನೇ? ಹಾಗಂತ ಹೇಳಿ ಪಾರ್ವತಿ ತಾನು ಸ್ನಾನಕ್ಕೆ ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತಾಯಿತು, ಪಾರ್ವತಿ ಒಳಗಡೆ ಸ್ನಾನ ಮಾಡ್ತಾ ಇದ್ದಾಳೆ. ಆ ಸ್ನಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಪರಶಿವನೇ ಬರ್ತಾನೆ. ಯಾವ ಗಣಗಳು ತಾನೇ, ಗಣಗಳಿಗೂ ಸಹ ವಿಷಯ ಗೊತ್ತಿದ್ರು ಅವರಿಗೆಲ್ಲ ಶಿವನ್ನ ತಡೆಯುವಂಥ ಶಕ್ತಿ ಇರುತ್ತಾ? ಅವ್ರು ಯಾರ ಕೈಲೂ ಏನೂ ಮಾಡೋಕ್ಕಾಗೋದಿಲ್ಲ. ಸೀದಾ ಪಾರ್ವತಿನ ನೋಡೋದಕ್ಕೋಸ್ಕರ ಶಿವ ಒಳಗಡೆ ಬರ್ತಾನೆ. ಬಾಗಿಲಲ್ಲಿ ಗಣೇಶ ಅಡ್ಡವಾಗಿ ನಿಂತಿರ್ತಾನೆ. ನನ್ನ ತಾಯಿ ಆಜ್ಞೆ ಮಾಡಿದಾಳೆ, ಒಳಗಡೆ ಯಾರನ್ನು ನಾನು ಬಿಡ್ತಾ ಇಲ್ಲ. ನಾನು ಮಹಾಶಿವ, ಪರಶಿವ. ನಾನು ಈ ಕೈಲಾಸಕ್ಕೇನು, ಇಡೀ ಜಗತ್ತಿಗೆ ಅಧಿಪತಿಯಾದನು. ನನ್ನನ್ನು ನೀನು ತಡಿತೀಯಾ? ನನ್ನನ್ನು ತಡೆಯೋ ಶಕ್ತಿ ನಿನಗಿದೆಯಾ ಅಂತಾನೆ. ಆದರೆ ಚೋಟುದ್ದ ಬಾಲಕ ಆದ್ರೇನು, ಅಮ್ಮ ಹೇಳಿದ ಮೇಲೆ ಏನು ಕೆಲಸ ಬೇಕಾದರೂ ಮಾಡುತ್ತೆ ಅಲ್ವಾ? ನೀವು ಹಾಗೆ ಅಲ್ವಾ? ಅಮ್ಮ ಏನಾದರೂ ಒಂದು ಕೆಲಸ ಇಂಥ ಕೆಲಸ ಮಾಡ್ಕೊಂಬ ಅಂತಂದ್ರೆ ಅದು ಎಂಥ ಕೆಲಸನಾದರೂ ಆಗಿರಲಿ, ಅದರಲ್ಲಿ ಆಗಲ್ಲ ಅಂತ ಯಾವತ್ತಾದರೂ ಹೇಳ್ತೀರಾ? ಖಂಡಿತ ಯಾರಾದರೂ ವಿರೋಧಿಸ್ಲಿ. ಇಲ್ಲೂ ಹಾಗೆ ಆಗುತ್ತೆ. ಗಣೇಶ ಪರಶಿವನಾದರೂ ಆಗಿರು, ಶಿವ ಯಾರಾದರೂ ಆಗಿರು, ಶಂಕರನೇ ಆಗಿರು, ಯಾರಾದರೂ ಆಗಿರು, ನನ್ನ ಅಮ್ಮ ಹೇಳಿದಾಳೆ ಯಾರನ್ನು ಒಳಗಡೆ ಬಿಡಬಾರದು ಅಂದರೆ ಬಿಡೋದಿಲ್ಲ ಅಂತ. ಸರಿ, ಇಬ್ಬರಿಗೂ ಲಟಾಪಟಿನೇ ಶುರುವಾಗ್ಬಿಡುತ್ತೆ. ಯಾರಾದರೂ ಅಪ್ಪಂದಿರಿಗೆ ವಿರೋಧಿಸಿದರೆ ಅಪ್ಪಂದರು ಸುಮ್ಮನೆ ಇರ್ತಾರಾ? ಕೋಪ ಬರಲ್ವಾ? ಆ ಕೋಪದಲ್ಲಿ ನಿಮಗೆ ಯಾವಾಗಲಾದರೂ ಒಂದೆರಡು ಪೆಟ್ಟು ಬಿದ್ದಿರಬಹುದಲ್ವಾ? ಪಾಪ ಇಲ್ಲಿ ಶಿವನ ಕೋಪಕ್ಕೆ ಶಿವ ಆ ಮಗುವಿನ ತಲೆನೇ ಕತ್ತರಿಸ್ಬಿಡ್ತಾನೆ ಅಂತ ಬರುತ್ತೆ ಕಥೆನಲ್ಲಿ. ಅದು ವಾಸ್ತವವಾಗಿ ಏನಾಗಿತ್ತೋ ಗೊತ್ತಿಲ್ಲ. ಆದರೆ ಅಷ್ಟೊತ್ತಿಗೆ ಪಾರ್ವತಿ ಹೊರಗಡೆ ಬರ್ತಾಳೆ. ನೋಡಿದರೆ ತಾನು ಯಾವ ಗೊಂಬೆನ ಸೃಷ್ಟಿ ಮಾಡಿ ಅದಕ್ಕೆ ಜೀವ ತುಂಬಿ ತನ್ನ ಮಗು ಅನ್ನೋ ರೀತಿಯಲ್ಲಿ ತಾನು ನೋಡಿದ್ಲೋ ಅದರ ತಲೆ ಅಲ್ಲಿ ಕತ್ತರಿಸಿ ಬಿದ್ದು ಹೋಗಿದೆ. ಅವಳು ಒಂದೇ ಸುಮ್ಮನೆ ಗೋಳಾಡ್ತಾಳೆ. ಆಗ ಶಿವಂಗೆ ಗೊತ್ತಾಗುತ್ತೆ, ಓ, ಇದು ಪಾರ್ವತಿ ತುಂಬ ಪ್ರೀತಿಯಿಂದ ಜನ್ಮ ಕೊಟ್ಟಂತಹ ಶಿಶು ಎಂಥ ಕೆಲಸ ಮಾಡಿಬಿಟ್ನಲ್ಲ. ಕೋಪದಲ್ಲಿ ಕೊಯ್ದು ಮೂಗು ಹಿಂದಕ್ಕೆ ಬರುತ್ತಾ ಅಂತ ಗಾದೆ ಕೇಳಿಲ್ವಾ? ಆ ರೀತಿ ಈಗ ಕೋಪದಲ್ಲಿ ತಲೆನೇ ಕತ್ತರಿಸ್ಬಿಟ್ಟಿದ್ದಾನೆ. ಏನು ಮಾಡೋದು ಇವಾಗ? ದೇವಾನುದೇವತೆಗಳು ಶಿವ ಪಾರ್ವತಿ ಹೇಗೆ ಒಂದು ಮಣ್ಣಿನ ಗೊಂಬೆ ಮಾಡಿ ಜೀವ ತುಂಬಿದ್ಲೋ ಹಾಗೆ ಶಿವನಿಗೂ ಸಹ ಅಂತಹ ಶಕ್ತಿ ಇದೆ. ಆತ ಪುನಃ ಜೀವ ತುಂಬಬಹುದು. ಆದರೆ ಈಗ
ಪಾರ್ವತಿ ಕೋಪಿಸ್ಕೋತಾ ಇದ್ದಾಳೆ. ಅವಳ ಕೋಪ ಎಷ್ಟರ ಮಟ್ಟಿಗೆ ಇದಾಗಿದೆ ಅಂದರೆ, ನನ್ನ ಮಗುನ ನೀನು ಕೊಂದುಬಿಟ್ಟಿಯಲ್ಲ, ಅದ್ರ ತಲೆ ಕತ್ತರಿಸ್ಬಿಟ್ಟಿದೆಯಲ್ಲ ನೀನು, ನಾನು ಇಡೀ ಪ್ರಪಂಚನೇ ನಾಶ ಮಾಡಿಬಿಡ್ತೀನಿ ಅನ್ನೋ ಅಷ್ಟು ಕೋಪ ಮಾಡ್ಕೋತಾಳೆ. ಯಾರಾದರೂ ತಾಯಿಗೆ ತಮ್ಮ ಮಕ್ಕಳನ್ನು, ಆ ಮಗುವಿನ ತಂದೆನೇ ಇರ್ಬೋದು ಯಾರೇ ಇರ್ಬೋದು, ಮಕ್ಕಳಿಗೆ ಹೊಡೆದಾಗ ತಾಯಿ ತುಂಬ ನೋವನ್ನು ಅನುಭವಿಸ್ತಾಳೆ, ಗೊತ್ತಾ ನಿಂಗೆ? ಅದೇ ರೀತಿಯೇ ಇಲ್ಲಿ ಪಾರ್ವತಿನೂ ತುಂಬ ಗೋಳಾಡ್ತಾಳೆ. ಅವಾಗ ಬ್ರಹ್ಮ ಮುಂತಾದ ದೇವತೆಗಳೆಲ್ಲ ಬಂದ್ಬಿಟ್ಟು ಪಾರ್ವತಿಗೆ ಸಮಾಧಾನ ಮಾಡ್ತಾರೆ. ಅಷ್ಟೊತ್ತಿಗೆ ಶಿವನಿಗೆ ಒಳಗಡೆಯಿಂದನೇ ಅವನ ಅಂತರಾತ್ಮ ಹೇಳಿದಾಗತ್ತೆ, ಒಂದು ಆನೆಯ ತಲೆಯನ್ನು ತಂದು ನನ್ನ ದೇಹಕ್ಕೆ ಜೋಡಿಸು ಅಂತ ಹೇಳಿ. ಅಂತ ಯಾರು ಹೇಳಿರಬಹುದು? ಸ್ವತಃ ಗಣಪತಿನೇ ಆ ಮಾತನ್ನು ಶಿವನಿಗೆ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಆತನಿಗೆ ಆನೆ ಮುಖವನ್ನೇ ಯಾಕೆ ತಂದು ಜೋಡಿಸ್ಬೇಕಾಯಿತು? ಕೆಲವು ಕಥೆಗಳಲ್ಲಿ ಹೇಳ್ತಾರೆ, ಅದು ಯಾವುದೋ ಒಂದು ಆನೆ, ಅದು ಉತ್ತರ ದಿಕ್ಕಿಗೆ ಮಲ್ಕೊಂಡಿತ್ತು, ಅದಕ್ಕೆ ಅಲ್ವಾ ಯಾರು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು, ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿದ್ರೆ ಹೀಗಾಗತ್ತೆ ಹಾಗಾಗತ್ತೆ ಅಂಥೇಳಿ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದೇನೋ. ಅಲ್ಲಿ ಆ ಉತ್ತರ ದಿಕ್ಕಿಗೆ ತಲೆ ಇಟ್ಟಂಥ ಒಂದು ಆನೆ ಇತ್ತು, ಆನೆ ತಲೆನ ಕತ್ತರಿಸಿ ತಂದು ಜೋಡಿಸಿದ್ರು ಅಂತ. ಆದರೆ ಏನೇ ಆಗಲಿ, ಗಣೇಶ ಸಂತೋಷವಾಗಿ ಆ ಆನೆಯ ಮುಖವನ್ನು ಸ್ವೀಕರಿಸಿ ಆ ಆನೆಯ ಮುಖದಿಂದ ಅವನು ಗಜಮುಖ ಅಂತ ಅನ್ನಿಸ್ಕೊಳ್ತಾನೆ. ಅದೇ ಸಂದರ್ಭದಲ್ಲಿ ಶಿವನು ಸಹ ತುಂಬ ಪ್ರೀತಿಯಿಂದ ಅವನಿಗೆ ಎಲ್ಲ ಗಣಗಳಿಗೂ ಅವನ್ನೇ ಗಣಗಳು ಅಂತಂದರೆ ಎಲ್ಲ ಈಶ್ವರನ ಕೋಟ್ಯಾಂತರ ಜನ ಈಶ್ವರನ ಸೇವಕರಿರ್ತಾರೆ, ಅವರೆಲ್ಲರಿಗೂ ಸಹ ಗಣಪತಿನೇ ಅಧಿಪತಿ ಅಂತ ಮಾಡ್ತಾನೆ. ಅಷ್ಟೇ ಅಲ್ಲ, ನಿನಗೆ ಗೊತ್ತಾ, ಯಾವುದೇ ಪೂಜೆ ಮಾಡಬೇಕಾದ್ರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಯಾವುದೇ ಒಂದು ಕಾರ್ಯನ ಮಾಡಬೇಕಾದ್ರೆ ಗಣಪತಿನ ಸ್ಮರಣೆ ಮಾಡ್ದೇಲೇ, ಗಣಪತಿಯ ಪೂಜೆ ಮಾಡದೆ ಯಾರೂ ಸಹ ಮುಂದಿನ ಕೆಲಸನ ಮಾಡಬಾರದು ಅಂತಕ್ಕಂಥದ್ದನ್ನು ಎಲ್ಲ ದೇವತೆಗಳು ಸೇರಿ ಒಪ್ಕೊಂಡು ಅದನ್ನು ಒಂದು ನಿಯಮವನ್ನಾಗಿ ಮಾಡ್ತಾರೆ. ಎಲ್ಲರೂ ಸಹ, ಎಲ್ಲರೂ ಅಂತಂದರೆ ಸ್ವತಃ ಪಾರ್ವತಿ ಈಶ್ವರರಿಂದ ಹಿಡಿದು ವಿಷ್ಣು ಬ್ರಹ್ಮ ಎಲ್ಲರೂ ಸಹ ತಮ್ಮ ತಮ್ಮ ಕೆಲಸನ ಮಾಡಬೇಕಾದ್ರೆ ಆರಂಭದಲ್ಲಿ ಗಣಪತಿನ ಸ್ಮರಣೆ ಮಾಡಿ ಗಣಪತಿಗೆ ಪೂಜೆ ಮಾಡಿ ಆಮೇಲೆ ತಮ್ಮ ಕೆಲಸನ ಮಾಡಬೇಕು ಅನ್ನೋ ರೀತಿ ಒಂದು ನಿಯಮನ ಇಟ್ಕೋತಾರೆ. ನಾನು ನಿನಗೆ ಮುಂದಿನ ಕಥೆಗಳಲ್ಲಿ ಹೇಳ್ತೀನಿ, ಆ ನಿಯಮನ ಪಾಲಿಸದೆ ಹೋಗಿದ್ದಕ್ಕೆ ಎಷ್ಟೆಷ್ಟು ಸಮಸ್ಯೆಗಳು ಅವರಿಗೆ ಎದುರಾಗತ್ತೆ ಅಂತ ಹೇಳಿ. ಅಂತ ಅದು ಗಣಪತಿ ವಿಶೇಷ. ಆದರೆ ಗಣಪತಿಗೆ ಆನೆ ಮುಖನೇ ಯಾಕೆ ಬಂತು? ನಿಧಾನವಾಗಿ ಯೋಚನೆ ಮಾಡು. ಅವನಿಗೆ ಆನೆ ಮುಖ ಇರೋದ್ರಿಂದ ಎಷ್ಟು ಮುದ್ದಾಗಿ ಕಾಣ್ತಾನಲ್ವಾ? ಎಲ್ಲರ ಥರನೇ ಮುಖ ಇದ್ದಿದ್ರೆ ಅದರಲ್ಲಿ ಏನು ವಿಶೇಷ ಇರ್ತಾ ಇತ್ತು? ಅವನಿಗೆ ಆನೆ ಮುಖ ಇರೋದು, ಗಜಮುಖನಾಗಿರೋದೇ ಒಂದು ವಿಶೇಷವಾದಂತಹ ಸಂಗತಿ. ನೋಡೋಣ, ನಾಳೆ ಇನ್ನೊಂದು ಕಥೆಯೊಂದಿಗೆ ಇನ್ನೊಂದು ಕಥೆ ಹೇಳ್ತೀನಿ. ಆ ಕಥೆನಲ್ಲಿ ಅವನಿಗೆ ಆನೆ ಮುಖನೇ ಯಾಕೆ ಬಂತು, ಆ ಆನೆ ಮುಖದ ವಿಶೇಷ ಏನು, ಇದನ್ನೆಲ್ಲ ಯೋಚನೆ ಮಾಡೋಣ ಅಲ್ವಾ? ಈಗ ಸದ್ಯಕ್ಕೆ ಆರಾಮಾಗಿ ಹ್ಮ್